ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ವಿಷ್ಣು ವರ್ಧನ ನನಗೊಬ್ಬ ಉತ್ತಮ ಸ್ನೇಹಿತ ಹಾಗೂ ಒಬ್ಬ ಮಹಾ ನಟ. ಅವರು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ನಾನು ಅವರ ಹಲವಾರು ಚಿತ್ರಗಳನ್ನು ನೋಡಿದ್ದೇನೆ. ವಿಷ್ಣು ಸಹಾಯದಿಂದ ಇಂದು ನಾನು ಸೂಪರ್ ಸ್ಟಾರ್ ಆದೆ. ನನ್ನ ಮತ್ತು ವಿಷ್ಣುವಿನ ಸ್ನೇಹ ವರ್ಣಿಸಲು ಅಸಾಧ್ಯವಾದದ್ದು, ಆಳವಾದದ್ದು. ನಮ್ಮಿಬ್ಬರ ಸ್ನೇಹ ಹೇಳಿಕೊಳ್ಳುವಂಥದ್ದಲ್ಲ, ಅನುಭವಿಸುವಂಥದ್ದು. ಅದ್ಭುತವಾದ ನಟ, ಅದಕ್ಕೂ ಮಿಗಿಲಾಗಿ ಅವನೊಬ್ಬ ಒಳ್ಳೆಯ ಮನುಷ್ಯ. ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದ ಫಿನಿಕ್ಸ್ ಇದ್ದಂತೆ. ಅವರ ಪ್ರತಿಯೊಂದು ಸಿನಿಮಾದಲ್ಲೂ ಏನಾದರೂ ಹೊಸತನ ವಿರುತ್ತಿತ್ತು. ವಿಷ್ಣುವರ್ಧನ್ ಅವರಿಗೆ ವಿಷ್ಣುವರ್ಧನ್ ಅವರೇ ಸಾಟಿ. ಸಂಪತ್ ಕುಮಾರ್ ಚಲನಚಿತ್ರರಂಗದಲ್ಲಿ ಮೊದಲು ಬಣ್ಣ ಹಚ್ಚಿದ್ದು 1972ರಲ್ಲಿ ತಯಾರಾದ ಚಿತ್ರ ವಂಶ ವೃಕ್ಷದಲ್ಲಿ. ಬಿ.ವಿ. ಕಾರಂತ್ ಮತ್ತು ಗಿರೀಶ್ ಕಾರ್ನಾಡರ ನಿರ್ದೇಶನದ ಚಿತ್ರದಲ್ಲಿ ಒಂದು ಪಾತ್ರವಾಗಿ. ತದನಂತರ ಸಂಪತ್ ಕುಮಾರ್ ಪುಟ್ಟಣ್ಣ ಕಣಗಾಲ್ ಅವರಿಂದ ಮರುನಾಮಕರಣಗೊಂಡು ನಾಯಕ ನಟನಾಗಿ ನಟಿಸಿದ ಚಿತ್ರ ನಾಗರಹಾವು. ಈಶ್ವರಿ ಪ್ರೊಡಕ್ಷನ್ನ ಎನ್ ವೀರಾಸ್ವಾಮಿಯವರ ನಿರ್ಮಾಣದ, ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ, ಕನ್ನಡದ ಖ್ಯಾತ ಸಾಹಿತಿ ತ.ರಾ.ಸು ಅವರ ಕಾದಂಬರಿಗಳ ಆಧಾರಿತ ಚಿತ್ರ ನಾಗರಹಾವು. ಚಿತ್ರದುರ್ಗದ ಕೋಟೆಯ ತುತ್ತ ತುದಿಯಲ್ಲಿ ಗುರು ಚಾಮಯ್ಯ ಮೇಷ್ಟ್ರು, ಶಿಷ್ಯ ರಾಮಾಚಾರ್ಯ ಹುಡುಕಾಟ. ಶಿಷ್ಯನ ಎದುರಿಗೆ ಗುರು ಹೇಳಿ ಮೇಷ್ಟ್ರೆ, ನನ್ನ ಹೇಳಿ ಅನ್ನೋ ಧೈರ್ಯ ಯಾರಿಗಿದೆ? ಇದು ಹೇಳಿ ಎಲ್ಲ ತಾನೆ. ಹಾಗಾದ್ರೆ ಬೆಳಿಗ್ಗೆಯಿಂದ ಯಾರಿಗೂ ಮುಖ ತೋರಿಸ್ದೆ ಈ ಬಂಡೆ ಸಂಧಿಯಲ್ಲಿ ಅಡಕೊಂಡಿದೀಯಲ್ಲ, ನೀನೇನು ಅಲ್ಲಿನೋ ಹಾವು? ಬರೀ ಹಾವಲ್ಲ ಮೇಷ್ಟ್ರೆ, ನಾಗರಹಾವು. ಮಾರ್ಗರೇಟಳನ್ನು ರಾಮಾಚಾರಿ ಅತ್ಯಾಚಾರ ಮಾಡಿದ್ದಾನೆ ಎಂಬ ಆರೋಪ. ಪ್ರಿನ್ಸಿಪಾಲರಿಂದ ಡಿಸ್ಮಿಸ್, ಬೆದರಿಕೆ, ಅವಮಾನ ತಾಳದೆ ರೋಷದಿಂದ ಕುದಿಯುತ್ತ ಆವೇಶದಿಂದ ಚಿತ್ರದುರ್ಗದ ಕೋಟೆಯಲ್ಲಿ ನಡೆಯುತ್ತ ರಾಮಾಚಾರಿಯ ಮನದ ಕ್ಷಣದ ಭಾವನೆ, ಬಿಸಿ ರಕ್ತದ ಠೇಂಕಾರ. ಎಸ್.ಪಿ.ವಿ. ಅವರ ಧ್ವನಿಯಲ್ಲಿ ವಿಷ್ಣು ವರ್ಧನ. ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ. ಆವಿನ ದ್ವೇಷ 12 ವರುಷ, ಆವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ, ಆವಿನ ದ್ವೇಷ 12 ವರುಷ. ಈ ಅಂಜದ ಎದೆಯಲ್ಲಿ ನಂಜೇ ಇಲ್ಲ, ಬಗ್ಗುವ ಆಳಲ್ಲ, ತಲೆ ತಗ್ಗಿಸಿ ಬಾಳೊಲ್ಲ. ಆ ಲಂಕೆಯ ಸುಟ್ಟ ಬೆಂಕಿ ಯಾವ ಕೇಡನು ಮಾಡಿಲ್ಲ, ಆದರೆ ಸೇಡನು ಬಿಡಲಿಲ್ಲ. ಅಭಿಮಾನವ ಬಿಡಲೊಲ್ಲೆ, ಅಪಮಾನವ ಸಹಿಸೊಲ್ಲೆ, ಅನ್ಯಾಯವ ಮಾಡೊಲ್ಲೆ. ಆವಿನ ದ್ವೇಷ 12 ವರುಷ, ಆವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ, ಆವಿನ ದ್ವೇಷ 12 ವರುಷ.
ಆ ದೇವರನೆಂದಿಗೂ ದೂರೋದಿಲ್ಲ, ನಂಬಿಕೆ ನೀಗೊಲ್ಲ, ನಾ ದಾರಿ ತಪ್ಪೊಲ್ಲ, ನಾ ಇಟ್ಟರೆ ಶಾಪ ಕೊಟ್ಟರೆ ವರ, ನೀತಿಯ ಮೀರೊಲ್ಲ, ನಾ ಒಲಿದರೆ ಕೇಡಿಲ್ಲ, ಆಕ್ರೋಶದ ಉರಿ ನಾನು, ಆ ವೇಗದ ವಶ ನಾನು, ಆ ಪ್ರೇಮಕ್ಕೆ ಒಲಿದೇನು. ಆವಿನ ದ್ವೇಷ 12 ವರುಷ, ಆವಿನ ದ್ವೇಷ 12 ವರುಷ. ಆ ರಾಮನು ಇಟ್ಟ ಬಾಣದ ಗುರಿಯು ಎಂದೂ ತಪ್ಪಿಲ್ಲ, ಎಂದೆಂದೂ ತಪ್ಪಿಲ್ಲ. ಈ ರಾಮಾಚಾರಿನ್ ಕೆಣಕೋ ಗಂಡು ಇನ್ನೂ ಹುಟ್ಟಿಲ್ಲ, ಆ ಗಂಡೇ ಹುಟ್ಟಿಲ್ಲ. ಆ ಭೀಮನ ಬಲದವನು, ಚಾಣುಕ್ಯನ ಛಲದವನು, ಈ ದುರ್ಗದ ಹುಲಿಯುವನು. ಆವಿನ ದ್ವೇಷ 12 ವರುಷ, ಆವಿನ ದ್ವೇಷ 12 ವರುಷ. ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ. ಆವಿನ ದ್ವೇಷ 12 ವರುಷ. ಅಲಮೇಲು ಮಾರ್ಗ್ರೆಟ್ ನಡುವೆ ಪ್ರೀತಿಯ ಹೊಯ್ದಾಟ. ಚಿತ್ರದುರ್ಗದ ಕೋಟೆಯ ಮೇಲೆ ವಿನೂತನ ತಂತ್ರಜ್ಞಾನದ ಪ್ರಯೋಗ. ಭಾರತೀಯ ಚಿತ್ರರಂಗದಲ್ಲಿಯೇ ಮೊದಲ ಬಾರಿಗೆ ಸ್ಲೋ ಮೋಷನ್ ತಂತ್ರಜ್ಞಾನದಲ್ಲಿ ಚಿತ್ರೀಕರಣ. ಬಾರೇ ಬಾರೇ ಒಲವಿನ ಚಲುವಿನ ತಾರೆ, PBS ಅವರ ಧ್ವನಿಯಲ್ಲಿ ವಿಷ್ಣುವರ್ಧನ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯ ದಾರೆ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯ ದಾರೆ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚೆಂದುಟಿ ಮೇಲಿನ ಹೂನಗೆ ಮರೆಯಲಾರೆ. ಅಂದದ ಹೆಣ್ಣಿನ ನಾಚಿಕೆ ಮರೆಯಲಾರೆ, ಮೌನ ಗೌರಿಯ ಮೋಹದ ಕೈ ಬಿಡಲಾರೆ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಒಲವಿನ ಚಿಲುಮೆಯ ದಾರೆ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯ ದಾರೆ. ಕೈ ಬಳೆ ನಾದದ ಗುಂಗನು ಅಳಿಸಲಾರೆ, ಮೈ ಮನ ಸೋಲುವ ಮತ್ತನು ಮರೆಯಲಾರೆ. ಕೈ ಬಳೆ ನಾದದ ಗುಂಗನು ಅಳಿಸಲಾರೆ, ಮೈ ಮನ ಸೋಲುವ ಮತ್ತನು ಮರೆಯಲಾರೆ. ರೂಪಸಿರಂಬೆಯ ಸಂಗವ ತೊರೆಯಲಾರೆ, ಮೌನ ಗೌರಿಯ ಮೋಹದ ಕೈ ಬಿಡಲಾರೆ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಒಲವಿನ ಚಿಲುಮೆಯ ದಾರೆ.
ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯ ದಾರೆ. ಚಿತ್ರದುರ್ಗದ ಕೋಟೆಯಲ್ಲಿ ಸಮಯ ಕಳೆಯುತ್ತಿರುವ ರಾಮಾಚಾರಿ, ಪ್ರವಾಸಕ್ಕೆಂದು ಬರುವ ಶಾಲಾ ಮಕ್ಕಳು, ತಪ್ಪು ಇತಿಹಾಸ ಹೇಳುವ ಗೈಡ್. ರಾಮಾಚಾರಿ ತಾನೇ ಮಕ್ಕಳಿಗೆ ಚಿತ್ರದುರ್ಗದ ಇತಿಹಾಸವನ್ನು ಹೇಳುವನು. ನೋಡಿ ಮಕ್ಕಳೇ, ಇದೇ ಒಣಕೆ ಓಬವ್ವನ ಕಿಂಡಿ, ಕನ್ನಡ ನಾಡಿನ ವೀರರಮಣೀಯ. ಕನ್ನಡ ನಾಡಿನ ವೀರರಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ. ಮದಿಸಿದ ಕರಿಯ ಮದವಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ. ಪುಣ್ಯ ಭೂಮಿಯು ಈ ನಾಡು, ಸಿದ್ಧರು ಅರಸಿದ ಸಿರಿನಾಡು. ಕನ್ನಡ ನಾಡಿನ ವೀರರಮಣಿಯ, ಗಂಡು ಭೂಮಿಯ ವೀರನ ಅರಿಯ ಚರಿತೆಯ ನಾನು ಆಡುವೆ. ವೀರ ಮದಕರಿ ಆಳುತ್ತಲಿರಲು, ಐದರಾಲಿಯು ಯುದ್ಧಕ್ಕೆ ಬರಲು, ಕೋಟೆ ಜನಗಳ ರಕ್ಷಿಸುತ್ತಿರಲು, ಸತತ ದಾಳಿಯು ವ್ಯರ್ಥವಾಗಲು, ವೈರಿ ಚಿಂತೆಯಲ್ಲಿ ಬಸವಳಿದ, ದಾರಿ ಕಾಣದೆ ಮಂಕಾದ. ಕನ್ನಡ ನಾಡಿನ ವೀರರಮಣಿಯ, ಗಂಡು ಭೂಮಿಯ ವೀರನ ಅರಿಯ ಚರಿತೆಯ ನಾನು ಆಡುವೆ. ಗೂಢಚಾರರು ಅಲೆದು ಬಂದರು, ಐದರಾಲಿಗೆ ವಿಷಯ ತಂದರು. ಚಿತ್ರದುರ್ಗದ ಕೋಟೆಯಲ್ಲಿ ವಾಯುವ್ಯ ದಿಕ್ಕಿನೆಡೆ ನೋಡು ಎಂದರು. ಕಳ್ಳಗಂಡಿಯ ತೋರಿದರು, ಲಗ್ಗೆ ಹತ್ತಲು ಹೇಳಿದರು. ಕನ್ನಡ ನಾಡಿನ ವೀರರಮಣಿಯ, ಗಂಡು ಭೂಮಿಯ ವೀರನ ಅರಿಯ ಚರಿತೆಯ ನಾನು ಆಡುವೆ. ಸುತ್ತಮುತ್ತಲು ಕಪ್ಪು ಕತ್ತಲೆ ಮುತ್ತಿರಲು, ವೀರಗಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರು ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತು ಕೇಳಿದಳು, ಆಲಿಸಿದಳು, ಇಣುಕಿದಳು. ವೈರಿ ಪಡೆಯು ಕೋಟೆಯತ್ತ ಬರುವುದನ್ನು ಕಂಡಳು. ಕೈಗೆ ಸಿಕ್ಕಿದ ಒನಕೆ ಹಿಡಿದಳು, ವೀರಗಚ್ಚೆಯ ಹಾಕಿ ನಿಂದಳು. ದುರ್ಗಿಯನ್ನು ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಯಾರವಳು ಯಾರವಳು, ವೀರವನಿತೆ ಆ ಓಬವ್ವ. ದುರ್ಗವು ಮರೆಯದ ಓಬವ್ವ, ಕನ್ನಡ ನಾಡಿನ ವೀರರಮಣಿಯ, ಗಂಡು ಭೂಮಿಯ ವೀರನ ಅರಿಯ ಚರಿತೆಯ ನಾನು ಹಾಡುವೆ. ತೆವಳುತ ಒಳಗೆ ಬರುತ್ತಿರೆ ವೈರಿ, ಒನಕೆಯ ಬೀಸಿ ಕೊಂದಳು ನಾರಿ. ಸತ್ತವನನ್ನು ಎಳೆದು ಹಾಕುತ್ತಾ, ಮತ್ತೆ ನಿಂತಳು ಅಲ್ಲು ಮಸೆಯುತ್ತಾ. ವೈರಿ ರುಂಡ ಚೆಂಡಾಡಿದಳು, ರಕುತದ ಕೋಡಿ ಅರಿಸಿದಳು. ಕನ್ನಡ ನಾಡಿನ ವೀರರಮಣಿಯ, ಗಂಡು ಭೂಮಿಯ ವೀರನ ಅರಿಯ ಚರಿತೆಯ ನಾನು ಹಾಡುವೆ. ಸತಿಯ ಹುಡುಕುತ್ತಾ ಕಾವಲಿನವನು, ಗುಪ್ತದ್ವಾರದ ಬಳಿಗೆ ಬಂದನು. ಮಾತು ಬಾರದೆ ಬೆಚ್ಚಿ ನಿಂತನು, ಎಣದ ರಾಶಿಯ ಬಳಿಯ ಕಂಡನು. ರಣಚಂಡಿ ಅವತಾರವನು, ಕೋಟೆ ಸಲಹಿದ ತಾಯಿಯನು. ಕನ್ನಡ ನಾಡಿನ ವೀರರಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ರಣಕಹಳೆಯನು ಊದುತ್ತಲಿರಲು, ಸಾಗರದಂತೆ ಸೈನ್ಯ ನುಗ್ಗಲು. ವೈರಿ ಪಡೆಯು ನಿಶ್ಶೇಷವಾಗಲು, ಕಾಳಗದಲ್ಲಿ ಜಯವನ್ನು ತರಲು. ಅಮರಳಾದಳು ಓಬವ್ವ, ಚಿತ್ರದುರ್ಗದ ಓಬವ್ವ. ಕನ್ನಡ ನಾಡಿನ ವೀರರಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಮಾರ್ಗ್ರೆಟ್ ಒಂದಿಗೆ ಪ್ರೀತಿ, ಅಲಮೇಲಳ ಜೀವನ ಕತೆ ತಿಳಿಯುವುದು. ರಾಮಾಚಾರಿ ಮತ್ತು ಮಾರ್ಗ್ರೆಟಳನ್ನು
ದೂರ ಮಾಡಲು ಪ್ರಯತ್ನಿಸುವ ಕುಟುಂಬದವರು. ಮತ್ತೆ ಚಾಮಯ್ಯ ಮೇಷ್ಟ್ರೆ ಶಿಷ್ಯ ರಾಮಾಚಾರಿಯ ಬಳಿಗೆ. ಈ ಗುರು ಶಿಷ್ಯರ ಪರೀಕ್ಷೆಯಲ್ಲಿ ಗುರುವಿಗೆ ಜಯ. ಇಲ್ಲ ಮೇಷ್ಟ್ರೆ, ನಿಮ್ಮ ಉದ್ದೇಶ ಈಡೇರಿಲ್ಲ, ಹೊರಟೋಗಿ. ನಾನೊಂದು ಮಾತು ಹೇಳಿದ್ದೆ, ಜ್ಞಾಪಕ ಇದೆಯಾ? ಜಗತ್ನಲ್ಲಿ ತನಗೆ ಎಷ್ಟೇ ದುಃಖ ಆದ್ರೂ, ಎಷ್ಟೇ ಕಷ್ಟ ಬಂದ್ರೂ ಇತರರ ಸುಖಕ್ಕೋಸ್ಕರ ತನ್ನ ಬಾಳನ್ನ ತ್ಯಾಗ ಮಾಡುವವನೇ ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿ. ಜ್ಞಾಪಕ ಬಂತೆ? ನಿಮ್ಮ ಮಾತನ್ನೇ ನಿಜ ಮಾಡ್ತಿದ್ನಲ್ಲ ಮೇಷ್ಟ್ರೆ. ನನಗೆ ಎಷ್ಟೇ ದುಃಖ ಆದ್ರೂ, ಏನೇ ಕಷ್ಟ ಬಂದ್ರು, ನನ್ನ ಮಾರ್ಗ್ರೆಟ್ಗೋಸ್ಕರ, ನನ್ನ ಮಾರ್ಗ್ರೆಟ್ ಸುಖಕ್ಕೋಸ್ಕರ ನನ್ನ ಬಾಳನ್ನ ತ್ಯಾಗ ಮಾಡೋಕೆ ಸಿದ್ಧನಾಗಿದ್ದೀನಲ್ಲ ಮೇಷ್ಟ್ರೆ. ಅದು ತ್ಯಾಗ ಅಲ್ಲ, ಅದು ಮೋಹ, ಸ್ವಾರ್ಥ. ಈಗ ನಾನು ನಿಮ್ಗೆ ಪಾಠ ಹೇಳ್ಬೇಕ ಮೇಷ್ಟ್ರೆ? ನೀವು ಹೇಳಿದಾಗೆ ನಡ್ಕೊಂಡ್ರೆ ಅದು ತ್ಯಾಗ. ನಾನು ತ್ಯಾಗ ಮಾಡುತ್ತಿದ್ರು ನಿಮ್ ಕಣ್ಣಿಗೆ ಅದು ಮೋಹ, ಸ್ವಾರ್ಥ ಮೇಷ್ಟ್ರೆ. ನಿಮ್ಮ ಮಾತು ಕೇಳಿ ಅಲ್ಲ ಮೇಲನ್ನು ಬಿಟ್ಟು ಕೊಟ್ಟಿದ್ದಕ್ಕೆ ಅವಳ ಸ್ಥಿತಿ ಇವತ್ತು ಏನಾಗಿದೆ ಗೊತ್ತಾ? ಇವತ್ತು ಅವಳು ಬೆಂಗಳೂರು ನಗರದಲ್ಲಿ ಮೈ ಮಾರಿಕೊಳ್ಳುವ ಸೂಳೆ ಮೇಷ್ಟ್ರೆ. ಅಲುಮೇಲು ಸೂಳೆ ಆಗೋದಕ್ಕೆ ನೀವೇ ಕಾರಣ. ನನ್ನ ಅಲುಮೇಲು ಸೂಳೆ ಆಗೋದಕ್ಕೆ ನೀವೇ ಕಾರಣ. ನಿಮ್ಮಿಂದ ನನ್ನ ಅಲುಮೇಲು ಸೂಳೆ ಆಗಿದ್ದು. ಈಗ ಹೇಳಿ ಮೇಷ್ಟ್ರೆ, ಪುನಃ ನಿಮ್ಮ ಮಾತು ಕೇಳ್ಕೊಂಡು ನನ್ನ ಮಾರ್ಗ್ರೆಟು ಸೂಳೆ ಆಗ್ಬೇಕೇನೋ? ನನ್ನನ್ನೇ ನಂಬಿರುವ ಮಾರ್ಗ್ರೆಟ್. ರಾಮಾಚಾರಿ, ಮಾರ್ಗ್ರೆಟ್ ಸೂಳೆ ಆಗಬೇಕು ಅಂತ ಬಯಸುವಷ್ಟು ನೀಚ ಅಲ್ಲ ಕಣೋ. ಆದ್ರೆ ನಿನ್ ತಾಯಿ ತಂದೆಗೋಸ್ಕರ ಈ ಮಾರ್ಗ್ರೆಟ್ ಸಂಬಂಧ ಬಿಡಲೇಬೇಕು. ಮೇಷ್ಟ್ರೆ, ಇವತ್ತೊಂದ್ ದಿವಸ ಸುಮ್ಮನೆ ಇರಿ. ನಾಳೆ ದಿವಸ ಮಾರ್ಗ್ರೆಟ್ ಕರ್ಕೊಂಡು ಈ ಊರನ್ನೇ ಬಿಟ್ಟು ಹೊರಟು ಹೋಗ್ತೀನಿ. ರಾಮಾಚಾರಿ, ಈ ಮಾರ್ಗ್ರೆಟ್ ಜೊತೆ ಊರ್ ಬಿಟ್ಟು ಹೋಗೋ ಮುಂಚೆ ನನ್ನ ಹೆಣ ನೋಡ್ಕೊಂಡು ಹೋಗ್ಬೇಕು. ಮೇಷ್ಟ್ರೆ, ಮಾರ್ಗ್ರೆಟ್. ರಾಮಾಚಾರಿ ಚಾಮಯ್ಯ ಮೇಷ್ಟ್ರನ್ನು ಹಿಡಿದುಕೊಳ್ಳಲು ಹೋಗುವನು. ಚಾಮಯ್ಯ ಮೇಷ್ಟ್ರು ಬೆಟ್ಟದಿಂದ ಕೆಳಗೆ ಬೀಳುವರು. ಮಾರ್ಗ್ರೆಟ್, ನನ್ನ ಚಾಮಯ್ಯ ಮೇಷ್ಟ್ರನ್ನ ನಾನೇ ಕೊಂದ್ಬಿಟ್ಟೆ. ನನ್ನ ಸಹವಾಸ ಮಾಡಿರೋರು ಯಾರೂ ಬದುಕಲ್ಲ. ನನ್ನ ಪ್ರೀತಿಸಿದ ಅಲುಮೇಲು ಸೂಳೆ ಆಗ್ಬಿಟ್ಲು. ನನ್ನ ನಂಬಿದ ಚಾಮಯ್ಯ ಮೇಷ್ಟ್ರನ್ನ ನಾನೇ ಕೊಲೆ ಮಾಡಿಬಿಟ್ಟೆ. ಮೇಷ್ಟ್ರೆ, ನಿಮ್ಮ ಶಿಷ್ಯ ನಿಮ್ಮ ಜೊತೆಗೆ ಬರ್ತಿದ್ದಾನೆ. ಅದು ಮಾರ್ಗ್ರೆಟ್ ಜೊತೆಯಲ್ಲಿ. ಸೂರ್ಯಾಸ್ತದ ಸಮಯ. ಇಬ್ಬರು ಅಮರ ಪ್ರೇಮಿಗಳು ಬೆಟ್ಟದ ತುದಿಯಿಂದ ಹಾರುವರು. ಕೆಂಪು ವರ್ಣದ ಪರಿಸರ. ನಾಗರ ಹಾವು ಶೀರ್ಷಿಕೆ. ಮುಂದಿನ ಸಂಚಿಕೆಯಲ್ಲಿ ವಿಷ್ಣುವರ್ಧನ್ ಅವರು ನಟಿಸಿದ 3ನೇ ಚಿತ್ರ ಸೀತೆಯಲ್ಲ ಸಾವಿತ್ರಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.